ಕಮ್ ಟು ಅಪ್ಪು ಸರ್. ಅವ್ರ ಜೊತೆಗೆ ಅವ್ರ ಸಿನಿಮಾಗೆ ಬರೆದ ಹಾಡುಗಳು ಅವರದನ್ನು ಮೆಚ್ಚಿಕೊಂಡಿದ್ದು, ಅಥವಾ ಅವರಿಗೆ ನಿಮ್ಮ ಸಾಹಿತ್ಯದಲ್ಲಿ ತುಂಬ ಇಷ್ಟ ಆದ ಹಾಡು, ಅಥವಾ ಕೇಳಿಬಿಟ್ಟೆ ತುಂಬ ಚೆನ್ನಾಗಿದ್ರಿ ಲೈನು ಅಂತ ಹೇಳಿದ್ದು, ಆ ಥರದ್ದು ಯಾವುದಾದ್ರೂ ಮೆಮರೀಸ್ ಇದೆಯಾ? ಟಗರು ಸಾಂಗ್ ಸೂಪರ್ ಇತ್ತು. ಟಗರು ಬಂತು, ಟಗರು ಬ್ಲೂಟೂತ್ ಸ್ಪೀಕರು ನನಗೆ ಮನೆ ಕಳಿಸ್ತಾರೆ. ಅಪ್ಪು ಸರ್ ಅಪ್ಪು ಸರ್ ಲಿಸ್ಟಲ್ಲಿ ಬಹುಶಃ 40% ಅಥವಾ 50% ನನ್ನ ಹಾಡಿರ್ಬೋದು. ಬೊಂಬೆ ಹೇಳುತ್ತೈತೆ 2 ತಿಂಗಳಿತ್ತು ನನ್ನ ಹತ್ರ, ಆ ಹಾಡು ಬರೆಯೋಕ್ಕೆ ಆಗಲಿಲ್ಲ ನನಗೆ. ಬೊಂಬೆ ಹೇಳುತ್ತೈತೆ. ನೀವು ಹಂಗೆ ಕಾರ್ನರ್ ಅವಕಾಶಗಳನ್ನು ಸುಮಾರು ಕಳ್ಕೊಂಡಿದ್ದೀರಾ. ಎಲ್ಲಿ ತಿರುಗಿದ್ರು ಅದೇ ಹಾಡು. ಆವಾಗ ನಮಗೆ ಹಿಂಗಿರ್ತಿತ್ತು ಮನಸ್ಸಿಗೆ. ಅದನ್ನು ಸಂತೋಷ ಪಡ್ಬೇಕಾ ಸಕ್ಸಸ್ ಆಗಿದೆ ಅಂತ, ಅಥವಾ ಈ ಥರ ಆಯ್ತಲ್ಲ ಅಂತ ದುಃಖ ಪಡ್ಬೇಕಾ? ಸರ್ ಇದನ್ನು ಅರ್ಜೆಂಟ್ ಇದೆ ಸರ್, ಅರ್ಜೆಂಟ್ ಬರ್ಕೊಟ್ಬಿಡಿ ಅಂತ. ರನ್ನಿಂಗ್ ಟೈಮಲ್ಲಿ ಬರೆದ ಹಾಡು ಕಣ್ಣ ಸರ್. ಕೆಂಚಾಲೋ ಮಂಚಾಲೋ ಸರ್. ಕೆಂಚಾಲೋ ಮಂಚಾಲ ಹೆಂಗವಲೋ ನಿಂಟೋಗು ಈ ರೌಡಿಗಳು ಹಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಉಂಟು. ನನಗೆ ಖುಷಿಯಾಗಿದೆ ಅವತ್ತು. ಏನಂದರೆ ಇದು ನೋಡಿ, ಇದನ್ನು ಯಾರು ಟಚ್ ಮಾಡಿಲ್ಲ ಈ ಪ್ಯಾಟ್ರನ್. ಇನ್ನು ಅಲ್ಲಿ ಕಮ್ ಟು ಅಪ್ಪು ಸರ್. ಅಪ್ಪು ಸರ್ ಬಗ್ಗೆ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ನಿಮ್ಮನ್ನು ಕೇಳಿರ್ತಾರೆ, ಮಾತಾಡಿರ್ತಾರೆ. ಹೌ ಇಟ್ ವಾಸ್ ಅವ್ರ ಜೊತೆಗೆ ಅವ್ರ ಸಿನಿಮಾಗೆ ಬರೆದ ಹಾಡುಗಳು, ಅವರದನ್ನು ಮೆಚ್ಚಿಕೊಂಡಿದ್ದು, ಅಥವಾ ಅವರಿಗೆ ನಿಮ್ಮ ಸಾಹಿತ್ಯದಲ್ಲಿ ತುಂಬ ಇಷ್ಟ ಆದ ಹಾಡು, ಅಥವಾ ಅದು ಕೇಳಿಬಿಟ್ಟೆ ತುಂಬ ಚೆನ್ನಾಗಿದ್ರಿ ಲೈನು ಅಂತ ಹೇಳಿದ್ದು, ಆ ಥರದ್ದು ಯಾವುದಾದ್ರೂ ಮೆಮರೀಸ್ ಇದೆಯಾ ನಿಮ್ಮ ಜೊತೆಗೆ? ಅವರು ಕೊನೆಯದು ಹೇಳ್ಬಿಡ್ತೀನಿ ನೋಡಿ. ಟಗರು ಸಾಂಗ್ ಸೂಪರ್ ಇತ್ತು. ಟಗರು ಬಂತು, ಟಗರು ನನಗೊಂದು ಏನು ಬ್ಲೂಟೂತ್ ಸ್ಪೀಕರು ನನಗೆ ಮನೆ ಕಳಿಸ್ತಾರೆ. ಅಪ್ಪು ಸರ್ ಸಾಂಗ್ ತುಂಬ ಚೆನ್ನಾಗಿದೆ. ಅವ್ರದ್ದೇ ಆಡಿಯೋದಲ್ಲಿ ಪಿ ಆರ್ ಕೆ ಹಾಡು ತುಂಬ ಚೆನ್ನಾಗಿದೆ ಅಂತ ನಾನು ಟ್ವಿಟರಲ್ಲಿ ಕೂಡ ಅದನ್ನು ಹಾಕಿ ಬರೆದಿರ್ತೀನಿ. ಅದು ಕೊನೆಯ ಇದು ಅಂದರೆ ಪ್ರಶಂಸೆ ಅಂತ ಹೇಳ್ಬೇಕು. ಅವರು ಭಾಳಷ್ಟು ಸಿನಿಮಾಗಳಿಗೆ ಹಾಡು ಬರೆದೆ, ಬಹುತೇಕ ಸಿನಿಮಾಗೆ ಅಂತ ಹೇಳ್ಬೋದು. ನಾನು ಬರದೆ ಕೆಲವು ಸಿನಿಮಾ ಒಂದೊಂದು ಸಿನಿಮಾಗೆ ಎರಡೆಲ್ಲ ಬರ್ಬಿಟ್ಟಿದೆ, 2-3 ಬರ್ದಿದ್ದೀನಿ. 4-5 ಎಲ್ಲ ಬರ್ದಿದ್ದೀನಿ. ಒಂದಷ್ಟು ಹಾಡು ದೊಡ್ಡ ಸಕ್ಸಸ್ಫುಲ್ ಹಾಡುಗಳು ಇತ್ತು. ಅಪ್ಪು ಸರ್ ಲಿಸ್ಟಲ್ಲಿ ಬಹುಶಃ 40% ಅಥವಾ 50% ನನ್ನ ಹಾಡಿರ್ಬೋದೇನೋ ಅಲ್ವಾ? ಇರ್ಬೋದೇನೋ ಗೊತ್ತೆ. 40% ಮೆಲಡೀಸ್ ಅಂತೂ ಆಲ್ಮೋಸ್ಟ್ ಅಲ್ಲೆಲ್ಲ ನೀವೇ ಕವರ್. ಮೆಲಡೀಸ್ ಇದೆ, ಫಾಸ್ಟ್ ನಂಬರ್ಸು ಎಲ್ಲ ಭಾಳಷ್ಟು ಹಾಡುಗಳಿದೆ. ಅವರ ಆರಂಭದಿಂದ ಅಂದರೆ ಭಾಳ ಹಿಂದೆಯಿಂದ ಅವ್ರು ನನಗೆ ಪರಿಚಯನೇ ಆದ್ದರಿಂದ ಅವ್ರ ಜೊತೆ ನಾವು ಅಲ್ಲಿ ಗಾಂಧಿನಗರದ ಅವ್ರ ಎಡಿಟಿಂಗ್ ಇದಿತ್ತು. ಅಂದರೆ ವಜ್ರೇಶ್ವರಿ ಮೇಲ್ಗಡೆ ಒಂದು ಎಡಿಟಿಂಗ್ ಇತ್ತು. ಅಲ್ಲ ಒಡನಾಟ. ಮತ್ತು ಅಭಿ ಅವ್ರ 2ನೇ ಸಿನಿಮಾಗೆ ನಾನು ಕೆಲಸ ಮಾಡಿದೆ. ಅಲ್ಲೂ ಅಷ್ಟೇ ತುಂಬ ಇನ್ಸಿಡೆಂಟ್ಸು, ತುಂಬ ನೆನಪುಗಳು. ಮತ್ತು ಅವರು ನನಗೂ 6 ತಿಂಗಳು ವ್ಯತ್ಯಾಸ ಅಷ್ಟೇ. ಇದೇ ತಿಂಗಳು ಅಂದರೆ ಇದೇ 75 ಅದೇ ವರ್ಷ ಇಬ್ಬರು ಹುಟ್ಟಿದ್ದು. ಹಾಗಾಗಿ ಅವ್ರಿಗೆ ನನಗೆ ನಾವು ಅಂದರೆ ನನ್ನ ಬರ್ಡೇ ಒಂದು ದಿವಸ, ಆ ಬರ್ಡೇ ದಿವಸ ಅವರೇ, ನಾನು ಅಣ್ಣವ್ರ ಜೊತೆ ಅಲ್ಲಿ ಮಾತಾಡ್ತಾ ಕೂತಿದ್ದೆ. ಮಾತೆಲ್ಲ ಮುಗಿಸಿ ಹೊರಗಡೆ ಬರ್ತಾ ಅಪ್ಪು ಅವರು, ಏನು ಸರ್ ಇವತ್ತು ಸ್ಪೆಷಲಾಗಿ ಕಾಣ್ತಾ ಇದ್ದೀರಾ ಅಂದರು. ಏನಿಲ್ಲ ಸರ್ ಇವತ್ತು ನನ್ನ ಬರ್ಡೇ ಅಂತಂದೆ. ಹೌದಾ ಇರಿ ಅಂತ ಹೇಳಿ ಪಾಪ ನಾನು ಹೊರಟಿದ್ದವನ್ನ ನಿಲ್ಲಿಸಿ ಮತ್ತೆ ಒಳಗೆ ಕರ್ಕೊಂಬಂದು, ಅಪ್ಪಾಜಿ ಅವರು ಬರ್ತ್ಡೇ ಇವತ್ತು ಅಂತ ಹೇಳಿದ್ರು. ಹಂಗೆ ಹೇಳಿದ ತಕ್ಷಣ ಅಣ್ಣವರು ಒಳಗಡೆಯಿಂದ ಆ ಸ್ವೀಟ್ಸ್ ತಗೊಂಬ ಅಂತ ಹೇಳಿ ರಾಘಣ್ಣನೂ ಇದ್ದು, ಇವರು ಆ ಸ್ವೀಟೆಲ್ಲ ತಿನ್ನಿಸಿ ಫೋಟೋ ತಕ್ಕೊಂಡು, ಮತ್ತು ನನ್ನ ಫೋಟೋ ಒಂದು ಕ್ಯಾಮ್ರಾ ತೊಗೊಂಡೋಗಿದ್ದೆ, ಅಣ್ಣವ್ರ ಜೊತೆ ಒಂದು ಫೋಟೋ ತಕ್ಕೋಬೇಕು ಅಂತ. ಸಮಯನೇ ಆಗಿರಲಿಲ್ಲ. ನಾನು ಹೆಂಗೆ ಕೇಳೋದು ಮುಜುಗರ. ಕೊನೆಗೂ ಧೈರ್ಯ ಮಾಡಾವತ್ತ ಅಣ್ಣ ಒಂದು ಫೋಟೋ ತಕ್ಕೊಳ್ಳೋಣ ಅಂದರೆ, ಅವಾಗ ಕುಡಿ ಅಂತೇಳಿ ರಾಘಣ್ಣ ತೆಗೆದ್ರು, ಅಪ್ಪು ಅವರು ಫೋಟೋ ತೆಗೆದ್ರು, ಎಲ್ಲ ಆಯಿತು. ಅದಾದಮೇಲೆ ಬರೋ ಹೊತ್ತಿಗೆ ಅಪ್ಪು ಅವರು ಅಷ್ಟೊತ್ತಿಗೆ ಒಂದು ಸ್ವೀಟ್ ಬಾಕ್ಸ್ ತರಿಸಿದ್ರು. ಅಲ್ಲಿಂದ ಸಿನಿಮಾಗಳಲ್ಲೂ ಅಷ್ಟೇ ಅವ್ರ ಜೊತೆ. ಕೊನೆಗೆ ಅವರೊಂದು ಚಕ್ರವ್ಯೂಹ ಅಂತ ಒಂದು ಸಿನಿಮಾ ಶೂಟಿಂಗು, ಕರೆಕ್ಟ್, ರಾತ್ರಿ ಶೂಟಿಂಗಲ್ಲಿ ಇಲ್ಲೆಲ್ಲೋ ಹೆಬ್ಬಾಳ ಕಡೆ ಹೋಗಿದ್ದೆ ನಾನು, ಬೇರೆನೋ ವಿಷಯಕ್ಕೆ ಹೋಗಿದ್ದೆ. ಆಗ ಸರಳವಾಗಿ ಓದೋಕ್ಕಾಗುವಂಥ
ಕನ್ನಡದ ಪುಸ್ತಕ ಕೊಡಿ ನಾನು ಓದಬೇಕು ಅಂದರು ನನಗೆ. ಅವ್ರಿಗಿದ್ದಂಥ ಕಮಿಟ್ಮೆಂಟು ಇದು ಅದು ಅವರ ಆ ಥರದ ಅನೇಕ ವಿಷಯಗಳು ಅವ್ರನ್ನ ಯಾವಾಗಲೂ ಕೊಟ್ರ ಆಗಲಿಲ್ಲ. ಗೊತ್ತಲ್ಲ ನಿಮ್ಗೆ ನಮ್ಮ ಜಿಗ್ಜಾಗ್ ಹೆಂಗಿರುತ್ತೆ ಅಂತ, ಕೊಡ್ಬೇಕಪ್ಪ ಅಂತ ಮಾಡ್ಬೇಕಪ್ಪ ಅಂತೀವಿ, ಹಿಂಗಾಗಲ್ಲ. ಸೊ ಈ ಥರ ತುಂಬ ತುಂಬ ಇನ್ಸಿಡೆಂಟ್ಸ್ ಇದೆ. ಒಂಥರ ಭಾಳ ದೊಡ್ಡ ನಷ್ಟ, ನಿಜವಾದ ನಷ್ಟ ಅದು ಚಿತ್ರರಂಗಕ್ಕೆ. ಆ ನಷ್ಟ ಏನು ಅಂತ ಈಗ ಗೊತ್ತಾಗ್ತಿದೆ. ಅವತ್ತಿನ ದಿನ ನೆನಪಿದೆಯಾ ನಿಮಗೆ? ಡೆಫಿನೆಟ್. ಎಲ್ಲಿದ್ರಿ ನೀವು? ತುಮಕೂರಲ್ಲಿ ನಮ್ಮ ಹುಡುಗ ಒಬ್ಬ ಡ್ಯಾನಿಯಲ್ ಅಂತ ಒಂದೊಂದು ಸ್ಟುಡಿಯೋ ಇದೆ. ನಾನು ಸುಮಾರು ಒಂದು 6 ತಿಂಗಳಿಂದ ಒಂದು ಕನ್ನಡದ ಮೇಲೆ ಒಂದು ಹಾಡು ಮಾಡಿದ್ದು ಅವ್ರು ಮಾಡಿದ್ರು. ಆ ಹಾಡನ್ನ ನೀವು ಹಾಡಬೇಕು ಅಂತ ನನಗೆ ತುಂಬ ಅಲ್ಲಿ ಬಿದ್ದಿದ್ರು. ನೀವು ಹಾಡಬೇಕು ಅಂತ. ನಾನೇನು ಗಾಯಕ ಅಲ್ಲ ಏನು, ಇಲ್ಲ ಅಣ್ಣ ನೀವೇ ಹಾಡಬೇಕು ಅಂತ, ನಮ್ಮ ಸ್ಟುಡಿಯೋಗೆ ಬಂದು ಹಾಡಬೇಕು, ಅದು ನನಗೊಂದು ಇದು ಅಂತ. ಆಯ್ತಪ್ಪ ಬರ್ತೀನಿ ಅಂತೇಳಿ ಅವತ್ತು ಸ್ಟುಡಿಯೋಗೆ ಹೋಗಿದ್ದೆ. ಅವ್ರ ಸ್ಟುಡಿಯೋದಲ್ಲಿ ಪಲ್ಲವಿ ಹಾಡಿದ್ದೆ, ಇನ್ನೂ ಚರಣ ಹಾಡಿರಲಿಲ್ಲ. ಅಷ್ಟರಲ್ಲಿ ನನ್ನ ಮೆಸೇಜ್ ಬಂತು. ಅಲ್ಲಿಂದ ಸೀದಾ ಹೊರಟು ಬಂದ್ಬಿಟ್ಟೆ ನಾನು. ಆ ಹಾಡು ಇನ್ನೂವರೆಗೂ ಆಗಲಿಲ್ಲ. ಹೌದಾ? ಅದು ಹಂಗೆ ಇಟ್ಬಿಟ್ರು. ಅಕ್ಟೋಬರ್ 29 ಆ ಹಾಡು ಹಂಗೆ ಇಟ್ಬಿಟ್ವಿ, ಅದು ಇನ್ನು ಬೇಡ ಅಂತ. ಆಮೇಲೆ ಅಂತ ಅದು ನೆನಪಿದೆ. ಯಾವ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ತುಂಬ ಕಷ್ಟ, ಯಾರ ಜೊತೆ ಕೆಲಸ ಮಾಡೋದು ತುಂಬ ಸುಲಭ? ಅಂದರೆ ಕಷ್ಟ ಇನ್ ದ ಸೆನ್ಸ್ ಸಾಕಷ್ಟು ಚೇಂಜಸ್ಸು, ಇಲ್ಲ ಇದು ಹಿಂಗೆ ಬೇಡ, ಇದು ಹಿಂಗೆ ಬೇಕು, ಈ ಮೀಟ್ರಲ್ಲಿ ಬೇಕು, ಹಿಂಗೆ ಬೇಕು ಅನ್ನೋದು. ಮತ್ತು ಇನ್ನು ಕೆಲವರು ಸೂಪರ್ ಚೆನ್ನಾಗಿ ಸರ್ ಕರೆಕ್ಟ್ ಸೆಟ ಸೂಪರ್, ಈ ಥರ ಯಾವ ಮ್ಯೂಸಿಕ್ ಡೈರೆಕ್ಟರ್ಸ್ಗಳು? ಹಂಗೇನಿಲ್ಲ, ಅದು ಭಾಳ ಆರಂಭ ಕಾಲದಲ್ಲಿ ಹಂಗಿತ್ತೇನೋ, ನೀವು ಹೇಳ್ದಂಗಿತ್ತು. ಏನಪ್ಪ ಈ ಅಪ್ಪ ಇಷ್ಟೊಂದು ಕರೆಕ್ಷನ್ ಕೇಳ್ತಾನೆ, ಈ ಅಪ್ಪ ಏನು ಕೇಳೋದೇ ಇಲ್ಲ. ನನಗೆ ಹಂಸಲೇಖ ಅವ್ರು ಹೇಳ್ತಾರೆ, ಉಪೇಂದ್ರ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಆಗಲ್ಲ, ಕರೆಕ್ಷನ್ ಮೇಲೆ ಕರೆಕ್ಷನ್ ಹೇಳ್ತಾರೆ. ಅದು ಬೇರೆ ರೀಸನ್ಗಳು ಏನು ಅಂತ ಗೊತ್ತಿಲ್ಲ. ನಾನು ಹೇಳೋದು ಅದೊಂದು ಬಿಗಿನಿಂಗ್ ಡೇಸಲ್ಲಿ ಹಂಗಿತ್ತೇನೋ, ಆಮೇಲೆ ಎಲ್ಲ ಸರಳನೇ. ಯಾಕೆಂದರೆ ಒಬ್ಬೊಬ್ರು ಒಂದೊಂದು ಥಾಟ್ ಪ್ರೊಸೆಸ್ ಅದು. ಒಬ್ಬರು ಹೆಚ್ಚು ಅವರು ಮಾಡಿರುವ ಮೀಟ್ರಿಗೆ ಲಯಕ್ಕೆ ಒತ್ತು ಕೊಡ್ತಾರೆ, ಕೆಲವರು ಸಾಹಿತ್ಯದ ಏನು ಭಾವಕ್ಕೆ ಒತ್ತು ಕೊಡ್ತಾರೆ, ಕೆಲವರು ಆ ಸಿಚುವೇಶನ್ಗೆ ಒತ್ತು ಕೊಡ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಪ್ಯಾಟ್ರನ್ ಅದು. ಇವ್ರು ಹೀಗೆ ಇದಿಷ್ಟೇ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದೊಂದು ಸಲ ನಮಗೆ ಅನಿಸುತ್ತೆ, ಇಲ್ಲ ಇದು ಕರೆಕ್ಟಾಗಿ ಮೀಟ್ರಲ್ಲಿ ಬರೆದ್ರೇ ಈ ಮ್ಯೂಸಿಕ್ ಚೆನ್ನಾಗಿ ಕೇಳಿಸುತ್ತೆ ಅಂತ. ಕರೆಕ್ಟ್. ಆ ಮ್ಯೂಸಿಕ್ಗೆ ಮಾಡಿರ್ತಾರಲ್ಲ, ಅದಕ್ಕೆ ತಕ್ಕಾಗಿ ಬರೆದ್ರೆ ಚೆನ್ನಾಗಿ ಕೇಳಿಸುತ್ತೆ. ಕೆಲವು ಅದನ್ನು ಬೈಪಾಸ್ ಮಾಡಿ ಒಳ್ಳೆ ಎಕ್ಸ್ಪ್ರೆಷನ್ ಬಂದರೆ, ಆ ಮ್ಯೂಸಿಕ್ಗಿಂತ ತಲೆ ಮೇಲೆ ನಿಂತ್ಕೊಳ್ಳೋ ಥರ ಇದ್ದರೆ ಸಾಹಿತ್ಯ ಚೆನ್ನಾಗೇ ಇರುತ್ತೆ. ಅದು ಡೆಫಿನೆಟಾಗಿ ಜನಕ್ಕೆ ಇಮ್ಮಿಡಿಯೇಟ್ ರೀಚ್ ಆಗುತ್ತೆ ಅನ್ನೋ ಥರ ಇದ್ದಾಗ ಅದನ್ನು ಬಿಡ್ತಾರೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸು. ಹೌದು ಸರ್ ಅಂತ. ಕೆಲವ್ರಿಗೆ ಅದು ಸಾಹಿತ್ಯ ಅವ್ರಿಗೆ ಡೈಜೆಷನ್ ಆಗಿಲ್ಲ ಅಂದರೆ ಬಿಡಲ್ಲ. ಇಲ್ಲ ಓಕೆ ಚೆನ್ನಾಗಿದೆ, ಬಟ್ ನಂಗೆ ಮ್ಯೂಸಿಕ್ ಒಂಚೂರು ಅಂತಾರೆ. ಅವಾಗ ಇನ್ನೊಂದು ಸ್ವಲ್ಪ ಸರ್ಕಸ್ಸು ಇದು ಇದ್ದೇ ಇರುತ್ತೆ ಯಾವಾಗಲೂ ಅಷ್ಟೇ. ಯೂಶಲಿ ನಿಮಗೆ ಮೈನಸ್ ಕೊಟ್ಬಿಟ್ಟು ಸರ್ ಇದ್ರ ಮೇಲೆ ಒಂದು ಸಾಹಿತ್ಯ ಬರೀರಿ ಏನು ಬರುತ್ತೆ, ಅಥವಾ ಸರ್ ಈ ಸಿಚುವೇಶನ್ ಒಂದು ಸಾಹಿತ್ಯ ಬರ್ಕೊಡಿ ಸರ್ ಅದ್ರ ಮೇಲೆ ಮ್ಯೂಸಿಕ್ ಮಾಡ್ಕೋತೀವಿ ಏನು ಬರುತ್ತೆ? 2 ಥರ ಬರುತ್ತೆ. ಈ 2ನೇ ಥರದ್ದು ತುಂಬ ಕಮ್ಮಿ ಅಲ್ವಾ? ತುಂಬ ಕಮ್ಮಿ. ಅದು ಇತ್ತೀಚೆಗಂತೂ ಇಲ್ವೇ ಇಲ್ಲ. ಆದರೆ ಏನು ಗೊತ್ತಾ, ಇದು ಒಂದು ರೂಢಿ. ಅದು ತಪ್ಪೋ ಸರಿನೋ, ಅದು ಯಾಕೆ ಹಾಗೆ ಅಂತ ಪ್ರಶ್ನೆನೇ ಮಾಡ್ಕೊಳ್ಳದೆ ಕೆಲವು ವಿಷಯನ ರೂಢಿ ಮಾಡ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಕರೆಕ್ಟ್. ಭಾಳ ಹಿಂದೆ ಏನಾಗ್ತಿತ್ತು, ಸಾಹಿತ್ಯ ಬರೋದು, ಆ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶಕರು ಎದುರುಗಡೆ ಕೂತಿರ್ತಿದ್ರು. ನಿರ್ದೇಶಕರು ಇಲ್ಲೇ ಹೇಳ್ತಿದ್ರು, ನೋಡಿ ಇದು ಸನ್ನಿವೇಶ ಅಂದ ತಕ್ಷಣ ಆ ಸನ್ನಿವೇಶಕ್ಕೆ ಯಾವ ರಾಗ ಹಾಕ್ಬೋದು, ಯಾವ ತಾಳ ಹಾಕ್ಬೋದು ಅಂತ ಇವ್ರು ಯೋಚನೆ ಮಾಡ್ತಿದ್ರು. ಯೋಚನೆ ಮಾಡಿರ್ತಾರೆ ಅಷ್ಟೇ. ಇವರು ಬರಹಗಾರರು ಏನು ಸಾಹಿತ್ಯ ಬರೀಬೇಕು ಇದಕ್ಕೆ ಅಂತ ಯೋಚನೆ ಮಾಡೋರು. ಇವರೇನು 4 ಲೈನ್ ಬರೆದ ತಕ್ಷಣ ಅವ್ರು ಅದಕ್ಕೆ ಸಂಗೀತ ನುಡಿಸ್ತಿದ್ರು. ಅದು ಗಿವ್ ಅಂಡ್ ಟೇಕ್ ಆಗಿ ಅಲ್ಲಿಗೆ ಮುಗಿದು ಆಗೋಗ್ತಿತ್ತು ಹಾಡು. ಈಗೇನಾಯ್ತು, ಆಮೇಲೆ ಏನಾಗೋಯ್ತು, ಯಾರಿಗೂ ಟೈಮ್ ಇಲ್ಲ, ಎಲ್ಲ ಬ್ಯುಸಿ. ಆಮೇಲೆ ರಿದಮ್ ಓರಿಯೆಂಟೆಡ್ ಮ್ಯೂಸಿಕ್ ಬೀಟ್ ಓರಿಯೆಂಟೆಡ್ ಬಂದ ತಕ್ಷಣ ಏನಾಗೋಯ್ತು, ಮ್ಯೂಸಿಕ್ ಮಾಡಿಬಿಟ್ರು ಫಸ್ಟು. ಈ ರಿದಮ್ ಇರಬೇಕು ಅಂತ. ಈ ರಿದಮ್ ಇರಬೇಕು ಅಂದ ತಕ್ಷಣ ಈ ಥರ ಹಾಡಾಗುತ್ತೆ, ಅದು ಆಟೋಮೆಟಿಕ್ ಆಗಲಿ ಟ್ಯೂನ್ ಆಗಿ ಬೇರೆ ಆಗುತ್ತೆ. ಸೊ ಅದಕ್ಕೆ ಬರೆಯೋಕ್ಕೆ ಶುರು ಮಾಡಿದ್ರು. ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿವರೆಗೂ. ಈಗಲೂ ರಿವರ್ಸ್ ಹೋದರೂ ತಪ್ಪೇನಿಲ್ಲ. ಕೆಲವರು ಇಂಟ್ರೆಸ್ಟಿಂಗ್ ಆಗಿ, ಇಲ್ಲ ನನಗೆ ಮ್ಯೂಸಿಕ್ಗಿಂತ ಇದಕ್ಕೆ ಸಾಹಿತ್ಯ
ಭಾಳ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟು ಅಂತ ಅಂದವರು ಮಾಡ್ತಾರೆ. ಈಗಲೂ ಬರ್ತಾರೆ. ಬರ್ತಾರೆ, ಬರ್ಕೊಡಿ ಸರ್ ಫಸ್ಟ್, ನೀವು ಬರೆದ್ಮೇಲೆ ನಾನು ಟ್ಯೂನ್ ಮಾಡ್ತೀನಿ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಸಿ ನನಗೆ ಇರೋ ಗುರುಕಿರಣ್ ಅವರಾಗಲಿ, ಹರಿಕೃಷ್ಣ ಆಗಲಿ, ಅರ್ಜುನ್ ಜನ ಆಗಲಿ, ಎಲ್ಲರೂ ಅಷ್ಟೇ. ಕೆಲವು ಸನ್ನಿವೇಶ ಅಂದಾಗ ಅಣ್ಣ ನೀವು ಬರೆದು ಕೊಟ್ಬಿಡಿ ನಾವು ಮಾಡ್ತೀವಿ ಅಂತಾರೆ. ಆ ಥರ ಇದ್ದೇ ಇದೆ. ಅದು ಯಾವಾಗಲೂ ಗಿವ್ ಅಂಡ್ ಟೇಕ್. ಒಂದು ಹಾಡು ಹಿಂಗಾಗುತ್ತೆ, ಒಂದು ಹಾಡು ಹಂಗಾಗುತ್ತೆ. ಬಹುತೇಕ ಟ್ಯೂನ್ಗೆ ಬರಿತೀವಿ ಅಷ್ಟೇ, ಮೋಸ್ಟ್ ಆಫ್ ದ ಟೈಮ್. ನೀವು ಅತ್ಯಂತ ಕಡಿಮೆ ಸಮಯದಲ್ಲಿ ಬರೆದು ಕೊಟ್ಟಂತ ಹಾಡು ಯಾವುದು ಸರ್? ಅಂದರೆ ಟೈಮೇ ಇಲ್ಲ, ನಿಮಗೆ ನೆನಪಿರೋ ಹಾಗೆ ಸಾಕಷ್ಟು ಬರ್ಸಿರ್ತಾರ ಆ ಥರ, ಸರ್ ಇದನ್ನು ಅರ್ಜೆಂಟ್ ಇದೆ ಸರ್, ಅರ್ಜೆಂಟ್ ಬರ್ಕೊಟ್ಬಿಡಿ ಅಂತ. ಅಲ್ಲ, ರನ್ನಿಂಗ್ ಟೈಮಲ್ಲಿ ನಾನು ಹೇಳಿದ್ದೀನಿ, ರನ್ನಿಂಗ್ ಟೈಮಲ್ಲಿ ಬರೆದ ಹಾಡು ಕಣ್ಣ ಸಲಿಗೆ. ರನ್ನಿಂಗ್ ಟೈಮ್ ಅಂದರೆ ಹಾಡುವಷ್ಟೇ ಸಮಯ ಅಂತ. ನವಗ್ರಹ, ನವಗ್ರಹ ಸಿನಿಮಾ ಆ ಥರ. ಕೆಲವು ಟೈಮ್ ಪ್ರಶ್ನೆ ಅಲ್ಲ, ನಮ್ದು ಏನೋ ಅರ್ಜೆನ್ಸಿಗೆ ಇವಾಗ ಹಿಂಗೆ ತೊಗೊಂಡೋಗ್ಬಿಟ್ರೆ ಸಾಕು, ಇಷ್ಟು ತೊಗೊಂಡು ನೀನು ಶೂಟಿಂಗ್ ಹೋಗ್ಬೋದು, ಆಮೇಲೆ ನಾವು ನಿಧಾನವಾಗಿ ಬರೆಯೋಣ ಅಂತ ಬರೆದಿರ್ತೀವಿ ಕೆಲವು ಹಾಡು. ಆದರೆ ಅದೇ ಎಲ್ರಿಗೂ ಇಷ್ಟ ಆಗ್ಬಿಡುತ್ತೆ, ಆ ಥರ ಎಲ್ಲ ಆಗುತ್ತೆ. ಕಡಿಮೆ ಅವಧಿಯಲ್ಲಿ ಬರೆದು ಬಿಡ್ಬೇಕು ಅನ್ನೋದು ಮ್ಯಾಟ್ರ್ ಅಲ್ಲ. ನಾನು ಒಂದು ತಿಂಗಳೆಲ್ಲ ನನ್ನ ಹಾಡು ನನ್ನ ಹತ್ರ ಇಟ್ಕೊಂಡಿದ್ರು. ಬೊಂಬೆ ಹೇಳೋದೈತೆ 2 ತಿಂಗಳಿತ್ತು ನನ್ನ ಹತ್ರ. ಆ ಹಾಡು ಬರೆಯೋಕ್ಕೆ ಆಗಲಿಲ್ಲ ನನಗೆ, ನಾನಷ್ಟು ಬ್ಯುಸಿ ಇದ್ದೆ ಬೇರೆ ಬೇರೆ. ಹರಿಕೃಷ್ಣ, ಸಂತೋಷ್ ಆನಂದರಾಮ್ ಇಬ್ಬರು ಫೋನ್ ಮಾಡೋರು, ಬುದ್ಧಿ ಆಯ್ತಾ ಬುದ್ಧಿ ಯಾಕೋ ನಾನು ಇನ್ನೂ ಒಂದ್ಸಲ ಕೇಳಿದೆ, ಅದಾದಮೇಲೆ ಬರೆಯೋಣ ಅಂತ ಎತ್ತಿಟ್ಟೆ, ಬರೀಲೇ ಇಲ್ಲ. ನಾನು ಬೇರೆ 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 ನಾನು ಶೂಟಿಂಗ್ ಮಾಡ್ತಿದ್ದೆ, ಬೇರೆ ಒಂದು ಸಿನಿಮಾ ಶೂಟ್ ಮಾಡ್ತಿದ್ದೆ. ಆ ಬಿಸಿಲಿದ್ದೆ, ಬುದ್ಧಿ ಆಗ್ತಾಯಿಲ್ಲ, ಮಾಡ್ತೀನಿ ನೆಕ್ಸ್ಟ್ ನಾಳೆ ಮಾಡಿಬಿಡ್ತೀನಿ, ಬರೋ ವಾರ ಮಾಡಿಬಿಡ್ತೀನಿ. 2 ತಿಂಗಳು ತಳ್ಳಾಕ್ದೆ. 2ನೇ ತಿಂಗಳಿಗೆ ನಾನು ಹೇಳಿದೆ, ಡೈರೆಕ್ಟ್ರೇ ನೀವು ಬರೆದ್ಬಿಡಿ, ಡೈರೆಕ್ಟ್ರಿಗೆ ಬರೆಯೋಕ್ಕೆ ಹೇಳ್ಬಿಡಿ ಬುದ್ಧಿ, ಅವರೇ ಬರ್ತ್ಕೊಂಬಿಡ್ಲಿ, ನಾನು ತುಂಬ ಬ್ಯುಸಿ ಇದ್ದೀನಿ ಅಂತ. ಬೊಂಬೆ ಹೇಳುತ್ತೈತೆ. ನೀವು ಹಂಗೆ ಕಾರ್ನರ್ ಅವಕಾಶಗಳನ್ನು ಸುಮಾರು ಕಳ್ಕೊಂಡಿದ್ದೀರಾ. ಅದೇನು ಪರ್ಪಸ್ ಆಗಿ ಇರಲ್ವ, ಅಂದ್ರೆ ಗೊತ್ತಿಲ್ಲದೆ ಆಗ್ಬಿಟ್ಟಿರುತ್ತೆ. ನನಗೆ ಅದಾದ್ಮೇಲೆ ಏನು ಅನ್ನಿಸ್ತು ಅಂದರೆ, ಬಹುಶಃ ಆ ಹಾಡು ನಾನು ಬರೀದೇ ಇದ್ದಿದ್ದು ಒಂದು ರೀತಿ ಒಳ್ಳೇದಾಯ್ತಾ ಅಂತ. ಇಲ್ಲ ಅದನ್ನು ಕಾಡ್ತಾ ಇರ್ತೈತಿ ಯಾವಾಗ್ಲೂ ಅಂತ ಅಲ್ವಾ? ಹೌದು, ಅದೊಂದು ದೊಡ್ಡ ವಿಷಾದ ನನಗೆ, ಅದು ಕಾಡ್ಬಿಡ್ತಿದೆ. ಆ ಹಾಡು ಬಂದಾಗಂತ ಅಂದ್ರೆ, ಆ ಹಾಡಾಗಿ ಅಪ್ಪು ಅವ್ರು ಹೋದ್ಮೇಲೆ ಅದು ಮೊದಲ ಲೈನ್ ರೆಡಿ ಆಗಿದ್ರ, ಬೊಂಬೆ ಹೇಳುತ್ತೈತೆ. ಹೌದು, ಓಕೆ ಓಕೆ. ಆಮೇಲೆ ಎಲ್ಲಿ ತಿರುಗಿದ್ರು ಅದೇ ಲೈನ್ ಇತ್ತಲ್ಲ, ಬಹಳ ವರ್ಷ ಎಲ್ಲಿ ತಿರುಗಿದ್ರು ಅದೇ ಹಾಡು. ಆಗ ನಮ್ಗೆ ಹೆಂಗಿರ್ತಿತ್ತು ಮನ್ಸಿಗೆ, ಅದನ್ನ ಸಂತೋಷ ಪಡ್ಬೇಕಾ ಸಕ್ಸಸ್ ಆಗಿದೆ ಅಂತ, ಅಥವಾ ಈ ಥರ ಆಯ್ತಲ್ಲ ಅಂತ ದುಃಖ ಪಡ್ಬೇಕಾ, ಆ ಡೈಲಮ್ಮ ಆಗ್ಬಿಡ್ತಿತ್ತೇನೋ. ಅದಕ್ಕೆ ಬಹುಶಃ ದೇವ್ರು ನನ್ನ ಕೈಲಿ ಅದನ್ನ ಬರೆಸ್ಲಿಲ್ಲ ಅಷ್ಟೇ. ನನ್ನ ಅವಕಾಶ ಅಂತ ಅನ್ಕೊಂಡ್ಬಿಟ್ರಿ, ಬೇಡ ಪರವಾಗಿಲ್ಲ, ಬರೀದೇ ಇದ್ರೂ ಪರವಾಗಿಲ್ಲ, ಪದೇ ಪದೇ ಅವ್ರ ನೆನಪಲ್ಲಿ ನನ್ನ ಸಾಹಿತ್ಯ ಹಾಂಟ್ ಆಗೋದು ಬೇಡ ಅಂತ ಅಲ್ವಾ? ಕರೆಕ್ಟ್. ಈಗ ನೀವು ಕೇಳಿದಕ್ಕೆ ಅದು ನೆನಪಾಯ್ತು ಅಷ್ಟೇ ಆಗುತ್ತೆ. ಇನ್ನು ನನಗೆ ಕೆಂಚಾಲೋ ಮಂಚಾಲೋ ಸಾಂಗು, ಆ ಸಾಂಗ್ ಬಗ್ಗೆ ಯಾಕೆ ಅಂತಂದರೆ, ನಿಮ್ಮ ಸಾಹಿತ್ಯಗಳನ್ನು ಅಂದರೆ ಸಾಹಿತ್ಯಿಕವಾಗಿ ಸಖತ್ ಅನುಭವಿಸೋರು, ಅದರಲ್ಲಿ ಎರಡನೇ ಮಾತಿಲ್ಲ. ಅಂದರೆ ಒಂದೊಂದು ಪದ ಒಂದೊಂದು, ಅದರಲ್ಲಿ ಅದೊಂದು ಹೊಸ ನಾಗೇಂದ್ರ ಪ್ರಸಾದ್ ಅದು. ಅಂದರೆ ಕೆಂಚಾಲೋ ಮಂಚಾಲೋ ಹೆಂಗವಲ್ಲೋ ನಿಂಡವುಗಳು ಇದೆಯಲ್ಲ, ಸೊ ಅದು ಅದೆಲ್ಲ ಅಂದರೆ ಫ್ರಮ್ ದ ಫಸ್ಟ್ ವರ್ಡ್ ಯು ಪಿಕ್ಡ್ ಇಟ್, ಕೆಂಚಾಲೋ ಮಂಚಾಲೋ. ಐ ಆಮ್ ಫ್ರಮ್ ಶ್ರೀರಾಮ್ಪುರ. ಓಕೆ 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 ಓಕೆ. ಯಾಕೆ ಹೇಳ್ತೀನಿ ಅಂದರೆ, ಬೆಂಗಳೂರಿನ ಅತ್ಯಂತ ಹಳೆಯ ನಗರ, ಹೌದು, ಬಡಾವಣೆ ಪ್ರಕಾಶ್ ನಗರ. ನಾನು ಶ್ರೀರಾಮ್ಪುರ, ಪ್ರಕಾಶ್ ನಗರ ಒಂದೇ ಸೆರಗಿನ ಅಂಚು, ಬೆಲ್ಟ್ ನನ್ನ ಸುತ್ತ ಇರೋ ಏರಿಯಾಗಳು ಎಲ್ಲ. ಸೊ ಬೇಸಿಕಲಿ ನಾನು ಆ ಥರದ ಒಂದು ವಾತಾವರಣವನ್ನು ಭಾಳ ಚಿಕ್ಕಂದಿನಿಂದ ನೋಡಿರೋನು ಸುತ್ತ. ಹಾಗಾಗಿ ನನಗೆ ಅದು ಪಟ್ಟಂತ ಸುಲಭ ಆಯಿತು. ಮತ್ತು ಅದರಲ್ಲಿ ಹಾಡು ಸ್ಪೆಷಾಲಿಟಿ ಏನಂದರೆ, ಈ ರೌಡಿಗಳು ಹಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಹೊಸದು. ಕರೆಕ್ಟ್. ಅಷ್ಟೇ. ಆ ಕಾನ್ಸೆಪ್ಟ್ಗೆ ಆಟೋಮೆಟಿಕ್ಕಾಗಿ ಹೊಸದು ಬಂದ್ಬಿಡುತ್ತೆ. ನನಗೆ ಖುಷಿಯಾಗಿದೆ ಅವತ್ತಿಗೆ. ಏನಂದರೆ, ಇದು ನೋಡಿ, ಇದನ್ನು ಯಾರು ಟಚ್ ಮಾಡಿಲ್ಲ ಈ ಪ್ಯಾಟ್ರನ್ನು, ಇನ್ಯಾರೇ ಟಚ್ ಮಾಡಿದ್ರು ನಾವೇ ಅದಕ್ಕೆ. ಅದು ಮ್ಯೂಸಿಕ್ ಮೇಲೆ ಬರ್ತಿದ್ದ ಹಾಡು ಅದು. ಹೌದೌದು, ಹೌದು, ಮ್ಯೂಸಿಕ್ ಮೇಲೆ ಬರ್ತಿತ್ತು. ಮೂಲೆಗಲ್ಲಿ ಮಾಲಾಶ್ರೀ ಲವ್ ಯು ಆ ಥರದ್ದೆಲ್ಲ ಆಯಿತು. ಅದಾದಮೇಲೆ
ತುಂಬ ಅದು ಆ ಹಾಡಿಗೆ ದೊಡ್ಡ ಗೊತ್ತಲ್ಲ ಅದು. ಆಮೇಲೆ ಅನ್ಸಿದ್ದು ಏನಂದರೆ ಅದೊಂದು ಎಂಟರ್ಟೈನ್ಮೆಂಟಿಗೆ ನಾವು ಮಾಡಿದ್ವಿ ಅವತ್ತಿಗೆ, ಕರೆಕ್ಟು. ಅದೊಂದು ಪ್ರಯೋಗವಾಗಿ ಉಳಿಯುತ್ತೆ ಕನ್ನಡ ಸಿನಿಮಾದಲ್ಲಿ. ನಾಟ್ ಆಸ್ ಎ ಗುಡ್ ಸಾಂಗ್, ಅದೊಂದು ಒಳ್ಳೆ ಹಾಡಪ್ಪ ಹಿಟ್ ಸಾಂಗ್, ಹಿಟ್ ಸಾಂಗ್ ಅಫ್ಕೋರ್ಸ್, ಒಳ್ಳೆ ಹಾಡು ಏನಲ್ಲ ಅದು, ಅಷ್ಟೇ. ನಾನೇ ಹೇಳಿದ್ದೀನಿ, ಸ್ಕೂಲ್ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು, ನಾನು ಸ್ಟೇಜ್ಗೆ ಹೋಗಿ ಅಮ್ಮ ದಯವಿಟ್ಟು ಟೀಚರ್ಸ್ಗೆ ಹೇಳ್ತೀನಿ, ದಯವಿಟ್ಟು ಈ ಹಾಡನ್ನೆಲ್ಲ ಡ್ಯಾನ್ಸ್ ಮಾಡಿಸ್ಬೇಡಿ, ನಮ್ಗೇನೋ ತಪ್ಪು ಮಾಡ್ಬಿಟ್ಟು. ಅದು ಆ ಥರದ್ದು ನೀವು ಅನಿವಾರ್ಯವಾಗಿ ಸಿನಿಮಾ ಅಂಬಿಕಾ ಚಳಿತಾಳೇನು ಅಂಬಿಕಾ ಎಲ್ಲ ಅಲ್ಲ, ಅದೆಲ್ಲ ಓಕೆ. ಅದು ಒಂದು ಶೃಂಗಾರಕ್ಕೆ ಒಂದು ಅಳತೆ ಅದು ಓಕೆ. ಬಟ್ ಇದು ರೌಡಿಸಮ್ ಬೇಸ್ಡು, ಅದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನೇ ಹೇಳಿದ್ದೀನಿ ಶಾಲೆಗಳೆಲ್ಲ. ಅದು ಗೊತ್ತಿಲ್ಲ ನಮ್ಗೆ, ಬರೆದು ಅಯ್ಯೋ ಹಿಂಗಾಗ್ಬಿಡುತ್ತೆ ಈ ಹಾಡು, ಹಿಂಗೆ ರಿಸೀವ್ ಮಾಡ್ತಾರೆ ಜನ ಅಂತ, ಹಂಗಾಯ್ತು. ಅದಾದ್ಮೇಲೆ ಅದು ಆ ಥರದ ಪ್ರಯತ್ನ ಮಾಡಕ್ಕೆ ಹೋಗ್ಲಿಲ್ಲ. ಸೊ ಇನ್ನು ಕೆಲವು ಮ್ಯೂಸಿಕ್ ಡೈರೆಕ್ಟರ್ಗಳ ಬಗ್ಗೆ, ಔಟ್ ಆಫ್ ಮೈ ಕ್ಯೂರಿಯಾಸಿಟಿ, ಇಳಿಯರಾಜ ಅವ್ರ ಜೊತೆ ಕೆಲಸ ಮಾಡೋದು ಹೇಗಿರುತ್ತೆ, ಹೌ ಇಟ್ ವರ್ಕ್ಸ್ ಅಂತ? ಇಳೆಯರಾಜ ಅವ್ರನ್ನ ನೋಡಬೇಕು ಅಂತಾನೆ ಕೋಟ್ಯಾಂತರ ಜನ ಬರೀ ಅವ್ರನ್ನ ನೋಡೋದು. ಹೌದೌದು. ಅಂಥದ್ದು ನಮ್ಗೆ ಅವ್ರ ಜೊತೆ ಕೆಲಸ ಮಾಡುವಂಥ ಭಾಗ್ಯ, ಮತ್ತು ಅದಕ್ಕಿಂತ ಹೆಚ್ಚಾಗಿ ನನಗೇನಂತಂದರೆ ಅವ್ರ ಜೊತೆ ಹೆಚ್ಚು ಒಡನಾಡೋ ಭಾಗ್ಯ, ಇದೆಲ್ಲ ಸಿಕ್ಕಿದೆ. ಅದು ಒಂದು ಪೂರ್ವಜನ್ಮದ ಪುಣ್ಯ ಅಂತ ಅಂದ್ಕೋತೀನಿ. ಇನ್ನು ಅವ್ರಿಗೆ ಅವರು ಆರಂಭದ ದಿವಸಗಳಿಂದನೇ ಅವರು ಕನ್ನಡದ ಜೊತೆ ಇರೋದ್ರಿಂದ, ಕರೆಕ್ಟ್, ಜಿ ಕೆ ವೆಂಕಟೇಶ್ ಅವ್ರ ಜೊತೆ ಮತ್ತು ಕರ್ನಾಟಕದ ಅನೇಕ ಕಡೆ ಕಾರ್ಯಕ್ರಮಗಳು ಮಾಡಿರೋದ್ರಿಂದ ಅವರು ಕನ್ನಡದ ಬಗ್ಗೆ ಅಣ್ಣವ್ರ ಜೊತೆ ಅವರು ಕೆಲಸ ಮಾಡಿದ್ದಾರೆ, ಎಲ್ಲ ಇದೆ. ಹಾಗಾಗಿ ಅವ್ರಿಗೊಂದು ಕನ್ನಡದ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಭಾಳಷ್ಟು ವರ್ಷಗಳಿಂದ ಭಾಷೆ ಬಗ್ಗೆ ಗೊತ್ತಿದೆ. ಯಾಕೆಂದರೆ ಹಿರಿಯರ ಜೊತೆ ಎಲ್ಲ ಕೆಲಸ ಮಾಡಿರೋರು, ಶಂಕರ್ ನಾಗ್ ಅವ್ರ ಜೊತೆ ಕೆಲಸ ಮಾಡೋರು, ಅಂಥವರು ಪಲ್ಲವಿನೂ ಅವರೇ. ಅಂಥವರು ಅಂದರೆ ನಾನು ಒಂದಷ್ಟು ಸಿನಿಮಾ ಕೆಲಸ ಮಾಡಿದ್ದೀನಿ. ಅವ್ರಿಗೆ ಯಾವಾಗ ಫಸ್ಟ್ ಟೈಮ್ ನಿಮಗೆ ಇಳಿಯರಾಜ ಅವರಿಂದ ಕಾಲ್ ಬಂದಿದ್ದು ಅಥವಾ ಅವ್ರ ಆಫೀಸಿಂದ ಕಾಲ್ ಬಂದಿದ್ದು, ಯಾವ ಸಿನಿಮಾಗೆ ಏನು ಬಂತು? ನನ್ನವನು ಅಂತ ಒಂದು ಪಿಕ್ಚರು, ನಮ್ಮ ಶ್ರೀನಿವಾಸರಾಜು, ಕೃಷ್ಣ ಪ್ರಣಯ ಸಖಿ ಸಿನಿಮಾದ ಶ್ರೀನಿವಾಸರಾಜು ಎರಡನೇ ಸಿನಿಮಾ. ಆ ಸಿನಿಮಾಗೆ ಶ್ರೀನಿವಾಸರಾಜುನೇ ನನಗೆ ಹೇಳಿದ್ದು, ಟ್ಯೂನ್ ಕಳಿಸಿದ್ರು, 2 ಟ್ಯೂನ್ ಕಳಿಸ್ಬಿಟ್ಟು ಇದು ನೀವು ಬರೀಬೇಕು ಅಂತ. ಇಳೆಯರಾಜ ಸೌಂಡಿಂಗ್ ಇದೆ ಕ್ಯಾಸೆಟಲ್ಲಿ, ಬಟ್ ಇಳೆಯರಾಜ ಎಸೆನ್ಸ್ ಇಲ್ಲ, ನಮ್ಮನ್ನ ಅಲ್ಲ ಎಲ್ಲ ಇದೆ, ನನ್ನ ಒಪ್ಕೋತಾರ ಅಂತ, ಅಕ್ಸೆಪ್ಟ್ ಮಾಡ್ತಾರ ಅಂತ. ಯಾಕೆಂದ್ರೆ ಅವ್ರಿಗೆ ಹಿಂದೆಯಿಂದ ಆರ್ ಎನ್ ಜಯಗೋಪಾಲ್ ಅವರು, ಕಲ್ಯಾಣ್ ಅವ್ರ ಕೊನೆಗೆ ಇದು ಅಮೃತ ಯಾವುದು ನಮ್ಮವ್ರು ಮಂದಾರು ಸೂಪರ್ ಹಿಟ್ಟು. ಸೊ ಆ ಥರ ಇದ್ದಾಗ ಹೆಂಗೆ ನಮ್ಮನ್ನು ರಿಸೀವ್ ಮಾಡ್ತಾರೆ ಅಂತ ನನಗೊಂದು ಅಳುಕಿತ್ತು. ಆಮೇಲೆ ಅಲ್ಲಿ ಹೋದೆ, ಅದು ಹೋದ್ಮೇಲೆ ಅವ್ರ ಜೊತೆ ಕೂತ ಮೇಲೆ ಕನ್ಫರ್ಮ್ ಆಯಿತು, ನಾನು ಬರೀತಾ ಇದ್ದೀನಿ ಈ ಸಿನಿಮಾಗೆ ಅಂತ. ಒಂದು ಹಾಡು ಬರೆದೆ, ಅಲ್ಲೇ ಅವ್ರ ಎದುರುಗಡೆನೇ ಬರೆದ್ಬಿಟ್ಟೆ. ತಕ್ಷಣ ಅವರು ಬೆರಗಾದರು. ಹೌದಾ? ಚೆನ್ನಾಗಿದೆಯಲ್ಲ ಆ ಹಾಡು ಅಂದರು. ಅದು ಬರೆದ್ಬಿಡ್ತೀನಿ ಸರ್, ಬರೀ ಅಂದರು. ಅಲ್ಲೇ ಬರೆದೆ. ಅಂದರೆ ಎಲ್ಲ ಒಂದು 1 ಅವರಲ್ಲಿ ಆಗೋಯ್ತು 2 ಹಾಡು. 1 ಅವರ್ 2 ಸಾಂಗ್ ಬರ್ತದೆ, 2 ಸಾಂಗ್ ಅವ್ರ ಕಣ್ಣು ಮುಂದೆ ಎಲ್ಲ ಪಲ್ಲವಿ ಚರಣ ಎಲ್ಲ. ಅವ್ರು ನೋಡ್ಬಿಟ್ಟು ಡೈರೆಕ್ಟ್ರ್ ಹೇಳಿದ್ರು, ಈಗ ಉಳಿದಿದ್ದ ಹಾಡೆಲ್ಲ ಇವರೇ ಬರೆದ್ಬಿಡ್ಲಿ ಅಂದರು. ಸರಿ ಸರ್ ಅಂದರು, ತಗೋ ಅಂದರು. ಸಾಯಂಕಾಲದ ಹೊತ್ತಿಗೆ ಎಲ್ಲ ಹಾಡಾಗೋಯ್ತು. ಸಿನಿಮಾದೆಲ್ಲ ಸಾಂಗ್ 6-7 ಹಾಡೋದು ಅದರಲ್ಲಿದೆ. ಅವತ್ತು ಸಂಜೆಗೆ ಆಗೋಯ್ತು. ಒಂದು ದಿವಸ ಇದ್ಬಿಟ್ಟು ವಾಯ್ಸ್ ಮಿಕ್ಸ್ ಮಾಡ್ಬಿಟ್ಟು ಹೋಗು ಅಂದರು. ಆಯಿತು ಸರ್ ಅಂದೆ, ಇದ್ದೆ. ಮಾರನೇ ದಿವಸ ಎಲ್ಲ ಗಾಯಕರು ಬಂದು, SPB ಸರ್ ಎಲ್ಲಂದು ವಾಯ್ಸ್ ಮಿಕ್ಸ್ ಆಯಿತು. 3ನೇ ದಿವಸ ನಾನು ವಾಪಸ್ ಬಂದೆ, ಎಲ್ಲ ಸಾಂಗು ನೀವೇ ಬರೆದ. ಹಾಗೆ ಅಲ್ಲಿಂದ ಅವರೇ ನನಗೆ ಫೋನ್ ಮಾಡೋರು, ನಾಗೇಂದ್ರ ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ಸರ್, ನಾಳೆ ಬರ್ತೀಯಾ? ಬೆಳಿಗ್ಗೆ ಬರ್ತೀನಿ ಗುರು, ಚೆನ್ನೈ ಅವರಲ್ಲೇ ಕಂಪೋಸಿಂಗ್ ಇಲ್ಲ, ಇನ್ಯಾವುದೋ ಸಿನಿಮಾ ಕರಿಯರು. ಹಾಗೆ ಚೆನ್ನಾಗಿ ಒಡನಾಟ. ಹಂಸಲೇಖ ಅವ್ರು ಖುದ್ದು ಅವರೇ ಸಾಹಿತಿ, ಅವರೇ ಸಾಹಿತ್ಯ, ಅವ್ರ ಸಂಗೀತದಲ್ಲೂ ನೀವು ಸಾಹಿತ್ಯ. ಅದೇ ಒಂದು ಹಾಡು ಒಬ್ಬನೇ ಮಂಜುನಾಥನೊಬ್ಬನೇ. ನಿಮ್ಮ ವಿಚಾರದಲ್ಲಿ ಆಶ್ಚರ್ಯ ಏನು ಅಂತಂದ್ರೆ, ನೀವು ಡಿವೋಷನಲ್ಲೂ ಬರೀತೀರಿ, ಟಪಾಂಗುಚಿನೂ ಬರೀತೀರಿ, ಮೆಲಡಿನೂ ಬರೀತೀರಿ, ಡ್ಯಾನ್ಸಿಂಗ್ ನಂಬರ್ಸು ಬರೀತೀರಿ. ಹೌ ಇಟ್ ಇಸ್ ಪಾಸಿಬಲ್ ಅಂತಂದರೆ, ನಮಗೂ ಬರೆಯೋ ಹವ್ಯಾಸ ಇದೆ, ಬಟ್ ಆದರೆ ನಮ್ಮದೇ ಒಂದು ಜಾನರ್ ಇದೆ. ಸೊ
ಸೊ ಈ ಜಾನರ್ ಬರಿತೀವಪ್ಪ, ಓಕೆ, ಎಲ್ಲವೂ ಹೇಗೆ ಸಾಧ್ಯ ಅಂತ. ಒಬ್ಬನೇ ಮಂಜುನಾಥ ಬರೆಯೋರು, ಇಲ್ಲಿ ಕೆಜ್ಜಾಲ ಮಂಚಲನೂ ಬರೆಯೋಕ್ಕೆ ಸಾಧ್ಯ ಇದೆ ಅಂತಂದರೆ, ಸೊ ಇಟ್ ಇಸ್ ಅದಕ್ಕೆ ಪದಗಳ ಹುಡುಕಾಟ ಅಥವಾ ಪದಪುಂಜ ಬೇಕಾದಷ್ಟು ಇರ್ಬೇಕನ್ಸ್ ಬ್ರೈನಲ್ಲಿ. ಅದು ಒಳ್ಳೆ ಮಾತು. ಅಂದರೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳೋದು. ನಾನೇನು ಯಾವತ್ತೂ ಒಂದು ನಿಘಂಟು ನೋಡಿಕೊಂಡು ಬರೆದವನಲ್ಲ. ನನ್ನ ಹತ್ರ ಬಹುಶಃ ನಿಘಂಟು ಇಲ್ಲ. ಇದೇನು ಯಾವತ್ತು ಯಾವ ಸಾಹಿತ್ಯಕ್ಕೂ ಡಿಕ್ಷನರಿ ಹಿಡ್ಕೊಂಡು ಗೊತ್ತಿಲ್ಲ ಸರ್? ಚಾನ್ಸೇ ಇಲ್ಲ. ಹೌದಾ? ನನಗೆ ಅದರ ಅವಶ್ಯಕತೆನೇ ಬರಲ್ವಲ್ಲ. ಯಾವುದೋ ಒಂದು ನೋಡ್ತಾ ಇದ್ದೆ ನಾನು ಅವಾಗಲೇ. ಆಯ್ತು, ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ನಿಘಂಟು ಅವಶ್ಯಕತೆ ನನಗೆ ಬಂದಿಲ್ಲ. ಇಲ್ಲೇ ಅಷ್ಟೇ ನಾವು ಓದಿರ್ತೀವಲ್ವಾ, ಎಷ್ಟು ಓದಿದ್ದೀನಿ ಓದೋದಷ್ಟೇ. ಎಷ್ಟು ಓದಿದ್ದೀನಿ ಅಂದರೆ ಏನೋ ಸಾಗರ ಓದ್ಬಿಟ್ಟಿದ್ದೀನಿ ಅಂತಲ್ಲ, ಚೆನ್ನಾಗಿ ಓದ್ಕೊಂಡಿದ್ದೀನಿ ಅಂತ. ಅದು ಆಟೋಮೆಟಿಕ್ಕಾಗಿ ನಾವು ಬರೆಯುವಾಗ ಬರುತ್ತೆ. ಯಾವುದನ್ನು ನಾನು ಹುಡ್ಕೊಂಡು ಹೋಗೋದೇನಿಲ್ಲ, ಅದೇ ಬರುತ್ತೆ. ಅದಕ್ಕೆ ಹೇಳಿದ್ ನಾನು, ಗಡಿಗೆ ಒಳಗಿದ್ರೆ ಸೌಟಲ್ಲಿ ಬರುತ್ತೆ ಅಂತ. ಸರಿ, ಇಷ್ಟೆಲ್ಲ ಮಾಡಿ 2000 ಇಂಡಸ್ಟ್ರಿಗೆ ಬಂದ್ರಿ, ಸಾಕಷ್ಟು ಹಾಡುಗಳನ್ನು ಬರಲಿ, ಸಾವಿರಾರು ಹಾಡುಗಳನ್ನು ಬರೆದ್ರಿ. 2021 ಡಿಲೀಟ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನನಗೆ ಯಾಕೆ ಅನ್ನಿಸ್ತಂದರೆ, ಒಂದ್ಸಲ ಯೋಚನೆ ಮಾಡ್ತಾಯಿದ್ದೆ. ಶಿವಜಯಶಂಕರ್ ಅವರು, RNG ಗೋಪಾಲ್ ಅವರು, ತುಂಬ ಜನ ಹಿರಿಯ ಸಾಹಿತಿಗಳೇನಿದ್ದಾರೆ. ನಮಗೆ ಅಣ್ಣವ್ರ ನೆನಪಿದೆ, ಅಣ್ಣವರ ಸಿನಿಮಾಗಳು ನೆನಪಿದೆ. ಅಣ್ಣವರು ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ವಿಷ್ಣು ಸರ್ ಹಂಗೆ ಮಾಡಿದ್ರು, ಎಲ್ಲ ನೆನಪಿದೆ. ಯಾಕೆ ಒಬ್ಬ ಚಿತ್ರ ಸಾಹಿತಿ ನಮಗೆ ನೆನಪಾಗಲ್ಲ ಅದೇ ಥರ? ಕಾರಣ ಏನಂದರೆ, ನಾವು ದಾಖಲಿಸಿಲ್ಲ. ಕರೆಕ್ಟ್, ರೆಕಾರ್ಡ್ ಮಾಡಿಲ್ಲ, ಯಾವುದನ್ನು ರೆಕಾರ್ಡ್ ಮಾಡಿಲ್ಲ. ಒಂದು ಆಗದು ಎಂದು ಕೈಕಟ್ಟಿ ಕುಳಿತಾರೆ ಹಾಡಿಂದ ಎಷ್ಟು ಹೌದೌದು ಬದಲಾವಣೆಗಳು, ಸಾಮಾಜಿಕ ಬದಲಾವಣೆಗಳು ಅಲ್ವಾ? ಹೌದು. ಎಷ್ಟೊಂದು ಹಾಡುಗಳು, ಎಷ್ಟೊಂದು ಸಿನಿಮಾಗಳು, ಒಂದಲ್ಲ ಎರಡಲ್ಲ, ಲಿಸ್ಟ್ ದೊಡ್ಡದು. ಆ ಹಾಡುಗಳು, ಆ ಸಿನಿಮಾಗಳು ಸೊಸೈಟಿ ಮೇಲೆ ಪರಿಣಾಮ ಬೀರಿದೆಯಲ್ಲ, ಅದೆಲ್ಲೂ ದಾಖಲೆ ಆಗಲಿಲ್ಲ. ಕರೆಕ್ಟ್. ಸೊ ಇದನ್ನು ದಾಖಲಿಸ್ಬೇಕಲ್ಲ ಅಂಥೇಳಿ. ಯಾಕೆ ಅಂದರೆ ಅದೇ ಸಂದರ್ಭದಲ್ಲಿ ನನಗೆ ಟಾಪಿಕ್ ನೀವು ಡಿಲೀಟ್ ಮಾಡಿದ್ದು, ಅದೇ ಸಂದರ್ಭದಲ್ಲಿ ನನಗಾದ ಎಕ್ಸ್ಪೀರಿಯನ್ಸ್ ಏನಂದರೆ, ನನ್ನ ತಪ್ಪಿ ಹಿಡ್ಕೊಂಡು ಅಳ್ತಿದ್ರು ಎಷ್ಟು ನಿಮಿಷಗಟ್ಟಲೆ. ಯಾಕೆ ಸಮಾಧಾನ ಮಾಡ್ಕೊಳ್ಳಿ ಅಂದರೆ, ನಮ್ಮ ಅಪ್ಪನ ಹತ್ರ ಮಾತಾಡಿ ಎಷ್ಟೋ ವರ್ಷ ಆಗೋಯ್ತು ಸರ್, ಇವತ್ತು ಹೋಗ್ತಾ ಇದ್ದೀನಿ ಸರ್. ನಾನು ನನ್ನ ಹೆಂಡತಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೂ ಡಿಸ್ಟೆನ್ಸಲ್ಲಿ ಹೋಗ್ತಾ ಇದ್ವಿ. ನಾನು ಕಪ್ಪಗಿದ್ದೀನಿ, ಅವಳು ಬೆಳಗಿದ್ದಾಳೆ. ಆ ಕರಿಯರಿಮೆ ಹೊರಟಾಯ್ತು ಸರ್ ಈಗ, ಕರಿಯ ಐ ಲವ್ ಯು ಅಂತ ಹೇಳಿದ್ದು. ಈ ಥರ ತುಂಬ ವಿಷಯಗಳು. ನಾನಂತ ಒಬ್ಬ ಸಣ್ಣ ಸಾಹಿತಿ, ಸಣ್ಣ ಅಲ್ಲಲ್ಲ, ನಾನು ಹೇಳೋದು ಎಂಥ ಹತ್ತಿರದ ಮಹಾರಾಜರು ಆಳಿ ಹೋಗಿದ್ದಾರೆ ಜಾಗನ. ಅಂಥವ್ರೆಲ್ಲ ಅವರ ಹಾಡುಗಳಿಂದ ಸಮಾಜದಲ್ಲಿ ಎಷ್ಟು ದೊಡ್ಡ ಬದಲಾವಣೆಗಳಾಗಿರ್ಬೋದು, ನಿಜ ಅಲ್ವಾ? ಹಂಸಲೇಖ ಸರ್ ಸಾಹಿತ್ಯದಿಂದ ಎಷ್ಟು ಬದಲಾವಣೆಗಳಾಗಿರ್ಬೋದು. ಇದೆಲ್ಲ ಎಲ್ಲಿ ದಾಖಲಿಸ್ಬೇಕು? ಯಾರು ದಾಖಲಿಸ್ಬೇಕಲ್ಲ, ಯಾರೋ ಒಬ್ರು ಹೇಳಬೇಕಲ್ಲ, ಅಥವಾ ಇಂಥದ್ದೊಂದು ವಿಷಯ ಇದೆ ಅಂತ ಹೇಳಬೇಕಲ್ಲ. ಹಾಗಾಗಿ ನಾನು ಮಾಡಿದ್ದೆ ಅದು ಕನ್ನಡ ಚಲನಚಿತ್ರ ಗೀತೆಗಳ ಸಾಮಾಜಿಕ ಪರಿಣಾಮ, ಸೋಷಿಯಲ್ ಇಂಪ್ಯಾಕ್ಟ್ ಅಂತ. ಕನ್ನಡ ಸಿನಿ ಸಾಹಿತ್ಯಗಳಿಂದ ಆದಂತಹ ಸೋಷಿಯಲ್ ಇಂಪ್ಯಾಕ್ಟ್, ಅದ್ರ ಮೇಲೆ ಡಿಲೀಟ್ ಮಾಡಿದ್ರು. ಚಿತ್ರಗೀತೆಗಳಿಂದ. ಅದು ಬ್ಯಾಂಗ್ಳೂರ್ ಯೂನಿವರ್ಸಿಟಿನ? ಹಂಪಿ ಯೂನಿವರ್ಸಿಟಿ, ಸಾರಿ ಸರ್, ಕರೆಕ್ಟ್, ಹಂಪಿ ಯೂನಿವರ್ಸಿಟಿ 2021 ಮಾಡಿದ್ದು. ಕೋವಿಡಲ್ಲಿ. ಸೊ ನಿಮ್ಮ ಯೂನಿವರ್ಸಿಟಿ ಎರಡು ಸಲ ನಾನು ಚಿತ್ರಗೀತೆಗಳ ಬಗ್ಗೆ ಉಪನ್ಯಾಸಕ್ಕೆ ಬಂದಿದ್ದೇನೆ. ಕುವೆಂಪು ಯೂನಿವರ್ಸಿಟಿ, ಶಂಕರಘಟ್ಟ.